ಹಲೋ ವ್ಯೂವರ್ಸ್, ಹೇಗಿದ್ದೀರಾ ಎಲ್ರು? ನಾನಂತೂ ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಒಂದು ಫ್ರೆಶ್ ಕಂಟೆಂಟ್ ನ ತಗೊಂಡ್ಬಂದಿದ್ದೀನಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ವರ್ಷಗಳ ಹಿಂದೆ ನಾವು ಎಲ್ಲೇ ನೋಡಿದ್ರು 100 ಡೇಸ್ 50 ಡೇಸ್ ಅನ್ನೋ ಪೋಸ್ಟರ್ಸ್ಗಳನ್ನ ಬೀದಿಲೆಲ್ಲ ನೋಡ್ತಾ ಇದ್ವಿ. ಈಗ ಎಲ್ಲಿ ನೋಡಿದ್ರು ಆ ಪೋಸ್ಟರ್ಸ್ಗಳು ಕಾಣಿಸೋದು ತುಂಬಾನೇ ಕಡಿಮೆ. ಅದಕ್ಕೆ ರೀಸನ್ ಬಂದು ಥಿಯೇಟರ್ ಅಂದ್ರೇನೆ ಎಲ್ರಿಗೂ ಒಂದು ಸಂತೋಷ ತರುವಂತಹ ಜಾಗ. ಈ ಜಾಗದಲ್ಲಿ ನಾವು ಕುತ್ಕೊಂಡು ನಮ್ಮ ಟೆನ್ಷನ್ನೆಲ್ಲ ಮರೆತು 2.5 ಗಂಟೆ ಸಿನಿಮಾನ ನೋಡ್ತಾ ಎಂಜಾಯ್ ಮಾಡ್ತಾ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲಪ್ಪ ಅನ್ನೋ ಫೀಲಲ್ಲಿ ಇರ್ತೀವಿ. ಅದ್ರ ಮಧ್ಯದಲ್ಲಿ ಪಾಪ್ಕಾರ್ನ್ ಚಿಪ್ಸ್ ಅಂತ ಅವಾಗ ಸ್ನಾಕ್ಸ್ನ ತಗೋತಾ ಇರ್ತೀವಿ. ಇನ್ನ ಒಂದು ಮಾತಿದೆ, ಹಿಂದೂ ಧರ್ಮದವರು ದೇವಸ್ಥಾನಕ್ಕೆ ಹೋಗ್ತಾರೆ, ಕ್ರಿಶ್ಚಿಯನ್ಸ್ ಅವರು ಚರ್ಚಿಗೆ ಹೋಗ್ತಾರೆ ಅಂಡ್ ಮುಸಲ್ಮಾನರು ಮಸೀದಿಗೆ ಹೋಗ್ತಾರೆ. ಆದ್ರೆ ಎಲ್ಲಾ ಧರ್ಮದ ಜನರು ಯಾವುದೇ ಭೇದ ಭಾವ ಇಲ್ಲದೆ ಒಟ್ಟಿಗೆ ಸೇರೋ ಜಾಗನೇ ಥಿಯೇಟರ್. ಸ್ಯಾಡ್ಲಿ ನವಾಡೇಸ್ ಎಷ್ಟೋ ಥಿಯೇಟರ್ಸ್ಗಳು ಮುಚ್ಚೋಗ್ತಾ ಇದೆ. ಅದರಲ್ಲೂ ಕರ್ನಾಟಕದಲ್ಲಿ ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಎಷ್ಟೋ ಥಿಯೇಟರ್ಸ್ಗಳನ್ನ ಮುಚ್ಚಾಕಿದ್ದಾರೆ. ಬನ್ನಿ ಅದಕ್ಕಿರೋ ರೀಸನ್ಸ್ಗಳನ್ನ ಒನ್ ಬೈ ಒನ್ ಅನಾಲಿಸಿಸ್ ಮಾಡೋಣ. ಮೊದಲನೇ ರೀಸನ್ ಆಡಿಯನ್ಸ್. ಹೌದು, ಈಗಿನ ಆಡಿಯನ್ಸ್ ತುಂಬಾನೇ ಬ್ರಿಲಿಯಂಟ್ ಆಗಿದ್ದಾರೆ. ಯಾವುದೇ ರೀತಿಯ ಸಿನಿಮಾ ಆಗಿರ್ಲಿ ಅದನ್ನ ಮೊದಲು ರಿವ್ಯೂನ ನೋಡ್ಕೊಂಡೇ ಅವರು ಥಿಯೇಟರ್ಗೆ ಹೋಗೋದು. ಅದು ಅಲ್ಲದೆ ಪ್ಯಾನ್ ಇಂಡಿಯಾ ಮೂವೀಸ್ ನ ಬಿಟ್ಟು ರೀಜನಲ್ಲಿ ಬರ್ತಾ ಇರೋ ಕನ್ನಡ ಮೂವೀಸ್ಗಳು ಯಾವ್ದ್ರಲ್ಲೇ ಆಗ್ಲಿ ಕ್ವಾಲಿಟಿ ಚೂರು ಚೆನ್ನಾಗಿರೋದಿಲ್ಲ. ಸೊ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರೆ ಯಾರು ತಾನೇ ಮೂವೀಸ್ ನ ನೋಡಕ್ ಇಷ್ಟಪಡ್ತಾರೆ ಹೇಳಿ? ಅನದರ್ ರೀಸನ್ ಏನು ಅಂತಂದ್ರೆ ಈಗ ಎಲ್ಲರಿಗೂ ಎಲ್ಲಾ ಟೆಕ್ನಾಲಜೀಸ್ಗಳ ಬಗ್ಗೆನೂ ಗೊತ್ತು. ಈಗ ಹಳೆ ಪಿಕ್ಚರ್ ತರ ಏನೋ ಟ್ರಿಕ್ ನ ಯೂಸ್ ಮಾಡಿ ಆಡಿಯನ್ಸ್ ನ ಫೂಲ್ ಮಾಡಕ್ ಆಗೋದಿಲ್ಲ. ಒಂದ್ ಸೀನ್ ನಡೀತಾ ಇದೆ ಅಂತಂದ್ರೆ ಅದನ್ನೆಲ್ಲ ಹೇಗ್ ಶೂಟ್ ಮಾಡಿರ್ತಾರೆ ಅಂತ ನಾವ್ ಇಲ್ಲಿಂದನೇ ಕುತ್ಕೊಂಡು ಅನಾಲಿಸಿಸ್ ಮಾಡಬಹುದು. ಯಾಕೆಂದ್ರೆ ಟೆಕ್ನಾಲಜಿ ಆ ಮಟ್ಟಿಗೆ ಇಂಪ್ರೂವ್ ಆಗಿದೆ. ಮೇಕರ್ಸ್ ಕೂಡ ಥಿಯೇಟರ್ಗೆ ಆಡಿಯನ್ಸ್ ಬರ್ದಿರ ಇರೋದಕ್ಕೆ ಒನ್ ಆಫ್ ದ ರೀಸನ್. ಅವರು ಸಿನಿಮಾದ ಕಂಟೆಂಟ್ಗೆ ಗಮನ ಕೊಡೋದನ್ನ ಬಿಟ್ಟು ಬಡ್ಜೆಟ್ ಅಂಡ್ ಯಾವ ಆಕ್ಷನ್ ಸೀನ್ಸ್ ಆಡ್ ಮಾಡಬೇಕು ಅಂತ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಇದರಿಂದನೇ ಏನೋ ಬಂಗಾರದ ಮನುಷ್ಯ ಅಂತ ಮೂವಿನ ನೋಡಿ ಹೇಗೆ ಇನ್ಸ್ಪೈರ್ ಆಗಿ ಜನ ಫಾರ್ಮಿಂಗ್ ಇಳಿದ್ರೋ ಆ ತರ ಪಿಕ್ಚರ್ಗಳು ಬರೋದ್ ಕಮ್ಮಿ ಆಗಿದೆ. ಜೊತೆಗೆ ನಾವು ಪರ್ಸನಲಿ ಆ ಮೂವಿಗೆ ಕನೆಕ್ಟ್ ಆಗಕ್ಕೂ ಆಗ್ತಾ ಇಲ್ಲ. OTT ಪ್ಲಾಟ್ಫಾರ್ಮ್ಗಳ ಡೆವಲಪ್ಮೆಂಟ್ ಥಿಯೇಟರ್ಗಳ ಒಂದು ಡಿಸ್ಟ್ರಕ್ಷನ್ಗೆ ಮೇನ್ ರೀಸನ್ ಅಂತ ಹೇಳ್ಬೋದು. ಈಗಂತೂ ಮಿಡಲ್ ಕ್ಲಾಸ್ ಪರ್ಸನ್ ಥಿಯೇಟರ್ಗಿಂತ OTTನೇ ಪ್ರಿಫರ್ ಮಾಡ್ತಾರೆ. ಥಿಯೇಟರ್ಗೆ ಅಷ್ಟು ಜನನ್ನ ಕರ್ಕೊಂಡೋಗಿ ದುಡ್ಡು ಸ್ಪೆಂಡ್ ಮಾಡಕ್ಕಿಂತ ಕಮ್ಮಿ ದುಡ್ಡಲ್ಲೇನೆ ಮನೆಯವರೆಲ್ಲ ಕುತ್ಕೊಂಡು ಮನೆಯಲ್ಲೇ ಮೂವಿನ ನೋಡ್ಬೋದು ಅನ್ನೋ ಥಿಂಕಿಂಗ್ ಬರ್ತಾ ಇರೋದ್ರಿಂದ ಥಿಯೇಟರ್ ಆಡಿಯನ್ಸ್ ತುಂಬಾನೇ ಕಮ್ಮಿ ಆಗ್ತಾ ಇದಾರೆ. ಅರ್ಲಿ 90s ಅಲ್ಲಿ ಥಿಯೇಟರ್ ಬಿಟ್ರೆ ಒನ್ ಆಫ್ ದ ಮೇನ್ ಸೋರ್ಸ್ ಮೂವಿ ನೋಡಕ್ಕೆ ಅಂದ್ರೆ ಅದು CD ಇತ್ತು. ಡೆವಲಪ್ಮೆಂಟ್ ಆಗ್ತಾ ಆಗ್ತಾ CD ಇಂದ ಪೆನ್ ಡ್ರೈವ್ ಬಂದ್ವಿ, ಪೆನ್ ಡ್ರೈವ್ ಇಂದ ಈಗ ವೆಬ್ಸೈಟ್ ಬಂದಿದೀವಿ. ಏನೇ ಹೇಳಿ, ಒಂದು ಥಿಯೇಟರ್ ಅಂತಂದ್ರೆ ಎಲ್ರಿಗೂ ಒಂದೊಂದು ಸ್ವೀಟ್ ಮೆಮೊರೀಸ್ ಇದ್ದೇ ಇರುತ್ತೆ. ಸೊ ಇದಾಗಿತ್ತು ಈ ವಿಡಿಯೋನ ಅನಾಲಿಸಿಸ್. ನೆಕ್ಸ್ಟ್ ಕಂಟೆಂಟ್ ಅಲ್ಲಿ ನಿಮ್ನ ಮೀಟ್ ಮಾಡ್ತೀನಿ. ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ.